ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ. ಇವತ್ತು ಮೊದಲಿಗೆ ಪ್ರಾರಂಭ ಮಾಡೋಣ. ಇಂಗ್ಲಿಷ್ ಏನೋ ಅಷ್ಟೊಂದು ಕಷ್ಟಕರವೇನಿಲ್ಲ. ನಾವು ಕನ್ನಡವನ್ನು ಹೇಗೆ ಮಾತಾಡ್ಬೋದೋ ಅದೇ ರೀತಿ ಇಂಗ್ಲಿಷ್ ಕೂಡ ಮಾತನಾಡಬಹುದು. ಬನ್ನಿ, ಇವತ್ತಿನಿಂದ ಮೊದಲನೆಯ ಪಾಠ ಅಂದರೆ ಪಾರ್ಟ್ 1 ಕೂಡ ನಾನು ವಿಡಿಯೋಸ್ಗಳನ್ನ ಬಿಡ್ತೀನಿ. ನೀವು ಪ್ರತಿದಿನ ಕೂಡ 2 ತಿಂಗಳು ಸತತವಾಗಿ ನನ್ನ ವಿಡಿಯೋಗಳನ್ನು ನೋಡ್ಕೊಂಡು ಬಂದರೆ ನೀವು ಈಗ ಯಾವ ರೀತಿ ಕನ್ನಡವನ್ನು ಮಾತನಾಡುತ್ತಿದ್ದೀರಿ ಅದೇ ರೀತಿ ಇಂಗ್ಲೀಷನ್ನು ಕೂಡ ನೀವು ಮಾತನಾಡ್ತೀರಿ. ಇವತ್ತು ಏನೇನು ಕಲಿಯೋಣ ಅಂದರೆ, ನಮ್ಮನ್ನು ಪರಿಚಯಿಸಿಕೊಳ್ಳಲು ಕಲಿಯೋಣ, ನಮ್ಮ ವೃತ್ತಿಯನ್ನು ಹೇಳಲು ಕಲಿಯೋಣ, ನಮ್ಮ ರಾಷ್ಟ್ರೀಯತೆಯನ್ನು ಹೇಳಲು ಕಲಿಯೋಣ, ನಮ್ಮ ಭಾವನೆಯನ್ನು ಹೇಳಲು ಕಲಿಯೋಣ. ಹೈ, ನಾನು ಹ್ಯಾಮ್ ಆಗಿದ್ದೇನೆ ಅಥವಾ ಇದ್ದೇನೆ. ಐ ನಾನು ಆಗಿದ್ದೇನೆ, ನಾನು ಇದ್ದೇನೆ ಅನ್ನೋದಕ್ಕೆ ನಾವು ಐ ಅನ್ನು ಬಳಸುತ್ತೇವೆ. ಐ ಅಂದರೆ ನಾನು, ಹ್ಯಾಮ್ ಅಂದರೆ ಆಗಿದ್ದೇನೆ. ಇದನ್ನು ಎಲ್ಲೆಲ್ಲಿ ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಗಮನವಿಟ್ಟು ಕೇಳಿ, ತುಂಬ ಈಸಿಯಾಗಿ ನಾವು ಕಲಿಬಹುದು. ಐ ಅಂದರೆ ನಾನು, ಹ್ಯಾಮ್ ಅಂದರೆ ಆಗಿದ್ದೇನೆ. ಈಗ ಉದಾಹರಣೆಗೆ ಒಂದನ್ನು ಹೇಳಬೇಕು ಅಂದರೆ, ಐ ಆಮ್ ದಿವ್ಯಾ. ಕನ್ನಡದಲ್ಲಿ ಹೇಳೋದಾದರೆ ನಾನು ದಿವ್ಯ ಆಗಿದ್ದೇನೆ. ನೋಡಿ, ನಾನು ಅಂದರೆ ಐ, ಹ್ಯಾಮ್ ಅಂದರೆ ಆಗಿದ್ದೇನೆ. ಮಾಮೂಲಿ ನಮ್ಮ ಹೆಸರನ್ನು ಹಾಗೆ ಯೂಸ್ ಮಾಡ್ತೀವಿ. ಐ ಆಮ್ ದಿವ್ಯಾ, ನಾನು ದಿವ್ಯ ಆಗಿದ್ದೇನೆ. ಕನ್ನಡದಲ್ಲಿ ಹೇಳೋದಾದರೆ ನಾನು ದಿವ್ಯಾ ಅಂತ ಹೇಳಿ ಮಾತ್ರ ಹೇಳ್ತೇವೆ. ಅದೇ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಐ ಆಮ್ ದಿವ್ಯಾ ಈ ರೀತಿ ಹೇಳಬೇಕು. ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಹೀಗೆ ಹೇಳಬೇಕು. ಐ ಆಮ್ ರಾಜೇಶ್, ಐ ಆಮ್ ಲೋಕೇಶ್, ಐ ಆಮ್ ರಂಜಿತಾ ಈ ರೀತಿ ಹೇಳಬೇಕು. ಇದು ಗೊತ್ತಾಯ್ತಲ್ವಾ? ಬನ್ನಿ, ಮುಂದಿನದು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಒಬ್ಬ, ಒಬ್ಬಳು, ಒಂದು. ಇದಕ್ಕೆ ಹೇ ಮತ್ತು ಹ್ಯಾನ್ನ ಬಳಸುತ್ತೇವೆ. ಯಾವಾಗ ಹೇ ಬಳಸಬೇಕು, ಯಾವಾಗ ಹ್ಯಾನ್ ಬಳಸಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಒಬ್ಬ, ಒಬ್ಬಳು, ಒಂದು ಈ 3 ಪದಕ್ಕೂ ಕೂಡ ಎ ಮತ್ತು ಹ್ಯಾನ್ನ ಬಳಸಬೇಕು. ಹೇಗೆ ಬಳಸಬೇಕು ಅನ್ನೋದೇ ಎಲ್ರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ನಾನು ಸಿಂಪಲ್ಲಾಗಿ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಅದನ್ನು ಗಮನವಿಟ್ಟು ಎಲ್ಲರೂ ಕೂಡ ಕೇಳಿ. ಬನ್ನಿ, ಹೇಗೆ ಅನ್ನೋದನ್ನು ಹೇಳ್ತೀನಿ. ಹ್ಯಾನ್ ಅಂತ ಬಂದರೆ AEIOU ಅಂತ ಬರುತ್ತೆ. ಎ ಅಂದರೆ BCDFGHJKLMNPQRSTVWXYZ ಅಂದರೆ ಇವು ಸ್ವರಗಳು ಮತ್ತು ವ್ಯಂಜನಗಳು. ಇವು ಇಂಗ್ಲೀಷ್ನ ಸ್ವರಗಳು, ಇಂಗ್ಲೀಷ್ನ ವ್ಯಂಜನಗಳು. ನಾನು ಒಬ್ಬ ಹುಡುಗ ಆಗಿದ್ದೇನೆ. ನಾನು ಅಂತ ಬಂದರೆ ನಾನು ಆಗಿದ್ದೇನೆ, ಆಗಲೇ ಹೇಳಿದ್ದೀನಿ. ಐ ಆಮ್ ಅಂತ ಬರಬೇಕು. ಎ ಅಂದರೆ ಒಬ್ಬ, ಬಾಯ್. ಐ ಆಮ್ ಎ ಬಾಯ್. ನೋಡಿ, ಎ ಪಕ್ಕದಲ್ಲಿ ಬಾಯ್ ಅಂತ ಹೇಳಿ ಇದೆ. ಬಿ ಅಂದರೆ ಎ. ಇವಾಗ ವ್ಯಂಜನಗಳು. ಎ ಪಕ್ಕ ಅಂದರೆ ಐ ಆಮ್ ಆದಮೇಲೆ ಬಾಯ್, ಟೀಚರ್, ಇಂಜಿನಿಯರ್ ಈ ಥರ ಬಾಯ್ ವರ್ಡ್ ಬೇರೆ ಬರುತ್ತೆ. ಆಗ ಬಿ ಇಂದ ಅಂದರೆ ವ್ಯಂಜನಗಳು ಬಂದರೆ, ಈಗ ಬಿ ಅಂತ ಬಂದಿದೆ ಅಲ್ವಾ, ಅದಕ್ಕಾಗಿ ನಾವು ಏನ ಬಳಸುತ್ತೇವೆ. ಅದೇ ಓವೆಲ್ಸ್ಗಳು ಬಂದರೆ ಅಂದರೆ ಸ್ವರಗಳು ಬಂದರೆ AEIOU ಬಂದರೆ ನಾವು ಹ್ಯಾನ್ ಅನ್ನು ಬಳಸುತ್ತೇವೆ. ಅರ್ಥ ಆಗಿರ್ಬೋದು ಅಂತ ಅಂದ್ಕೊತೀನಿ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಾಯ್ ಜಾಗದಲ್ಲಿ ವ್ಯಂಜನಗಳು ಏನಾದರೂ ಸ್ಟಾರ್ಟಿಂಗ್ ಪದ ವ್ಯಂಜನ ಏನಾದರೂ ಸ್ಟಾರ್ಟ್ ಆದರೆ ಅಲ್ಲಿ ನಾವು ಎ ಅಂತ ಬರಿಬೇಕು. ಅದೇ AEIOU ಓವೆಲ್ಸ್ ಏನಾದರೂ ಸ್ಟಾರ್ಟ್ ಆದರೆ ನಾವು ಹ್ಯಾನ್ ಅಂತ ಬರಿಬೇಕು.
ಉದಾಹರಣೆಗೆ ಐ ಆಮ್ ಎ ಟೀಚರ್, ನಾನು ಒಬ್ಬ ಶಿಕ್ಷಕ. ಟಿ ಬಂದಿದೆ, ಟೀಚರ್ ಟಿ ಇದ್ದರೆ ಎ ಬಳಸಿದ್ದೀವಿ. ಮತ್ತು ಐ ಆಮ್ ಹ್ಯಾನ್ ಇಂಜಿನಿಯರ್, ಈ ಬಂದಿದೆ ಇಂಜಿನಿಯರ್ಗೆ, ಅದಕ್ಕೋಸ್ಕರ ನಾವು ಹ್ಯಾನ್ ಬಳಸಿದ್ದೇವೆ. ಐ ಆಮ್ ಹ್ಯಾನ್ ಇಂಜಿನಿಯರ್, ನಾನು ಒಬ್ಬ ಇಂಜಿನಿಯರ್. ಈ ರೀತಿ ಇದನ್ನು ಹೇಳಬೇಕು. ನಾನು ಒಬ್ಬ ಭಾರತೀಯ ಆಗಿದ್ದೇನೆ, ಇದಕ್ಕೆ ಹೇಗೆ ಬರೆಯೋದು? ಐ ಆಮ್ ಹ್ಯಾನ್ ಇಂಡಿಯನ್. ಇದಕ್ಕೆ ಐ ಆಮ್ ಹ್ಯಾನ್ ಇಂಡಿಯನ್ ಅಂತೇಳಿ ಬರಿಬೇಕು. ಇಂಡಿಯನ್ ಐ ಬಂದಿದೆ, ಅದಕ್ಕೋಸ್ಕರ ನಾವು ಹ್ಯಾನ್ ಹಾಕಬೇಕು. ನಾನು ಒಬ್ಬ ಅಮೇರಿಕ ಆಗಿದ್ದೇನೆ, ಇದಕ್ಕೆ ಐ ಆಮ್ ಹ್ಯಾನ್ ಅಮೇರಿಕಾ. ಅಮೇರಿಕ ಕೂಡ ಇದಕ್ಕೆ ಫಸ್ಟ್ ಲೆಟರ್ ಎ ಬಂದಿದೆ, ಇದಕ್ಕೂ ಕೂಡ ಹ್ಯಾನ್ ಹಾಕಬೇಕು. ನಂತರ ನಾನು ಖುಷಿಯಾಗಿ ಇದ್ದೇನೆ. ನೋಡಿ, ನಾನು ಇದ್ದೇನೆ ಅಂತ ಅಂದರೆ ಐ ಹ್ಯಾಮ್ ಅಂತ ಬಳಸಬೇಕು ಅಂತೇಳಿ ಆಲ್ರೆಡಿ ಹೇಳಿದ್ದೀನಿ. ಖುಷಿಯಾಗಿ ಅಂತ ಅಂದರೆ ಹ್ಯಾಪಿ ಅನ್ನೋ ಪದ ಬರುತ್ತೆ. ನಾನು ಖುಷಿಯಾಗಿ ಇದ್ದೇನೆ, ಐ ಆಮ್ ಹ್ಯಾಪಿ. ಈ ರೀತಿ ನಾವು ಬಳಸಬೇಕು. ಅದೇ ರೀತಿ ನಾನು ದುಃಖಿತನಾಗಿ ಇದ್ದೇನೆ ಅಂತ ಅಂದರೆ ಐ ಆಮ್ ಸ್ಯಾಡ್. ದುಃಖಿತನಾಗಿ ಅಂತ ಅಂದರೆ ಸ್ಯಾಡ್ ಅಂತ ಹೇಳಿ ಬಳಸುತ್ತೇವೆ. ಈಗ ನಿಮಗೆ ಎಲ್ಲನೂ ಕೂಡ ತಿಳ್ಕೊಂಡಿರ್ಬೋದು. ನೋಡೋಣ, ಅಭ್ಯಾಸ ಮಾಡಿ. ನಾನು ಹೇಳಿಕೊಟ್ಟಿರುವಂತಹ 4 ಕೂಡ ನೀವು ಫಿಲ್ ಮಾಡಿ. ಹೆಸರು, ವೃತ್ತಿ, ರಾಷ್ಟ್ರೀಯತೆ, ಭಾವನೆ. ಐ ಆಮ್ ಆದಮೇಲೆ ಯಾವ ರೀತಿ ಬರುತ್ತೆ, ಎ ಎಲ್ಲಿ ಹಾಕಬೇಕು, ಹ್ಯಾನ್ ಎಲ್ಲಿ ಹಾಕಬೇಕು, ಹೇಗೆ ಬರಿಬೇಕು ಅನ್ನೋದನ್ನು ನೀವು ನನಗೆ ಕಾಮೆಂಟ್ ಮಾಡಿ. ನಿಮ್ಮ ಹೆಸರು, ವೃತ್ತಿ, ರಾಷ್ಟ್ರೀಯತೆ, ಭಾವನೆ ಏನಿದೆ ಅನ್ನೋದನ್ನು ಇಂಗ್ಲೀಷ್ನಲ್ಲೇ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವೇನಾದರೂ ತಪ್ಪಾಗಿ ಏನಾದರೂ ಹೇಳಿದರೆ ನಾನು ಅದನ್ನು ಸರಿ ಮಾಡುತ್ತೇನೆ. ನಾನು ಕೂಡ ನಿಮಗೆ ರಿಟರ್ನ್ ಕಮೆಂಟ್ ಕೂಡ ಮಾಡುತ್ತೇನೆ. ಪಾರ್ಟ್ 2 ವಿಡಿಯೋವನ್ನು ನಾಳೆ ಬಿಡುತ್ತೇನೆ. ಇದನ್ನು ನೋಡಿದಂತಹ ಎಲ್ಲರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.